ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇಂಡರ್ ವೀಲ್ ವಿಶ್ವದ ಎರಡೇ ಅತಿ ದೊಡ್ಡ ಮಹಿಳಾ ಸಂಸ್ಥೆಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯ್ಕ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣದಿಂದ ವಂಚಿತರಾದ ಅನಾಥ ಮಕ್ಕಳ ಶಿಕ್ಷಣ ಒತ್ತು ಕೊಡಲಾಗಿದೆ. ವಿಶೇಷವಾಗಿ ಮಹಿಳೆಯರು ಸೌಲಭ್ಯವಾಗಿ ಬದುಕಬೇಕಾಗಿರುವುದರಿಂದ ಬಡ ಮಹಿಳೆಯರಿಗೆ ದಾರಿದೀಪವಾಗಿದೆ ಎಂದರು. ಇನ್ನರ್ ವೀಲ್ ಕ್ಲಬ್ 2024-25ನೇ ಸಾಲಿನ ಅಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ದೇವಿ, ಮಾಲಿ ಪಾಟೀಲ್ ಕಾರ್ಯದರ್ಶಿಯಾಗಿ ಚೆನ್ನಮ್ಮ ಪಾಟೀಲ್ ವಿವರಗಳ ಪದಗ್ರಹಣ ಸ್ವೀಕಾರ ಸಮಾರಂಭ ಗುರುಭವನದಲ್ಲಿ ಜರುಗಿದೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಇನ್ನರ್ ವೀಲ್ ಅಧ್ಯಕ್ಷರು ಆದ ಶಕುಂತಲಾ ದೇವಿ, ಮಾಲಿ ಪಾಟೀಲ್, 1 ವರ್ಷದ ನನ್ನ ಅಧಿಕಾರ ಅವಧಿಯಲ್ಲಿ ಬಡವರ, ನಿರ್ಗತಿಕರು, ಅನಾಥರು, ವೃದ್ಧರು, ಅಂಗವಿಕಲರಿಗೆ ನೆರವಾಗುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಬೇಕು ಅಂತ ವಿನಂತಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಆದ ಡಾಕ್ಟರ್ ಮೀನಾ ಮಾತನಾಡಿ, ಹಳ್ಳಿಯಲ್ಲಿ ಇರುವ ಹರಿಹರಿಯದ ಹುಡುಗಿಯರಿಗೆ ಮಾಹಿತಿ ಕೊರತೆ ಇದೆ. ತಾವು ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಹಾಕಿಕೊಂಡ್ರೆ ಮಹಿಳೆಯರಿಗೆ ಅನುಕೂಲವಾಗುತ್ತೆ ಎಂದು ಹೇಳಿದರು. ಇವತ್ತು ನಾನು ಮೈಕ್ ಹಿಡಿದು ನಾನು ಮಾತಾಡ್ತಾ ಇದ್ದೀನಿ. ಈ ಒಂದು ಅವಕಾಶ ಸಿಕ್ಕಿದ್ದೆ ಈ ಒಂದು ಇನ್ನರ್ ವೀಲ್ ಕ್ಲಬ್ಬಿನಿಂದ ಅಂತ ನಾನು ಹೇಳ್ತೀನಿ. ನನ್ನ ಮಾತೃ ಸಂಸ್ಥೆ. ಒಂದು ಕಾಲದಲ್ಲಿ ನಾನು ಕೂಡ ನಿಮ್ಮಂಥ ಒಂದು ಗಣ್ಣಿಯಾಗಿದ್ದೆ. ಸಮಾಜ ಅಂದ್ರೆ ಏನು, ಸಮಾಜ ಸೇವೆ ಅಂದ್ರೆ ಏನು, ಸಂಘ ಅಂದ್ರೆ ಏನು, ಸಂಸ್ಥೆ ಅಂದ್ರೆ ಏನು, ಎಲ್ಲರ ಜೊತೆಗೆ ಒಡನಾಡೋದಂದ್ರೆ ಏನು, ಎಲ್ಲರೂ ಭೇಟಿ ಆಗ್ತದಂದ್ರೆ ಏನು, ಇವೆಲ್ಲವೂ ಮಿಂಗಲ್ ಆಗಿ ಅವರ ಜೊತೆಗೂಡಿ ಈ ಒಂದು ಅಧಿಕಾರ ಸ್ವೀಕಾರ ಮಾಡಿ ನಾವೇನು ಸೇವೆ ಸಲ್ಲಿಸ್ತೀವಲ್ಲ ಅಂಥ ಒಂದು ಸಂಸ್ಥೆಯಲ್ಲಿ ನಾನು 2022ರಲ್ಲಿ ನಾನೊಬ್ಬ ಸದಸ್ಯರಾಗಿದ್ದೆ. ಅದಾದ ನಂತರ ನೇರವಾಗಿ ಕಾರ್ಯದರ್ಶಿ ಆಗಿದೆ. ಅದು ಏನು ಕಾರ್ಯದರ್ಶಿ ಆದ್ರೂ ಗೊತ್ತಿಲ್ಲ. 5 ವರ್ಷಗಳ ಕಾಲ ಎಲ್ಲರಿಗೂ ಸೇವೆ ಮಾಡ್ತಾರೆ ಬಂದೆ. ನಾನಿದ್ದೀನಿ, ನೀವು ಅಧ್ಯಕ್ಷರಾಗ್ತೀನಿ, ನಾನು ಕಾರ್ಯದರ್ಶಿ ಆಗ್ತೀನಿ. ಈಗ ಈ ಎಡಿಟರ್ ಅಂದರೆಲ್ಲರಿಗೆ ಟ್ರೆಜರವರೆಲ್ಲ ಎಲ್ಲ ಯಾರಿನ ಬಂದು ವೆಲ್ಕಮ್ ಸ್ಪೀಚು ನಾನೇ ಬರ್ಕೊಡ್ಬೇಕಿತ್ತು, ವೋಟ್ ಆಫ್ ಥ್ಯಾಂಕ್ಸು ನಾನೇ ಬರ್ಕೊಡ್ಬೇಕಿತ್ತು. ಯಾಕಂತಂದರೆ ಅವಾಗ ಯಾರಷ್ಟು ಬರ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ. ಈ ಒಂದು ಹುದ್ದೆ ಅಂತಕ್ಕಂಥದ್ದು, ಅಧ್ಯಕ್ಷ ಹುದ್ದೆ ಅಂತಕ್ಕಂಥದ್ದು ಪ್ರತಿ ಒಂದು ವರ್ಷದಲ್ಲಿ ಇದೊಂದು ಡೈರಿ ಇರ್ತದೆ ಸರ್. ಈ ಡೈರಿಯಲ್ಲಿ ಥೀಮ್ ಅಂದರೆ ವರ್ಷದ ಒಂದು ಉತ್ತಮವಾದಂಥ ವೇದ ಘೋಷದೊಂದಿಗೆ ನಾವು ಕೆಲಸ ಮಾಡ್ತೀವಿ. ಇಂಥ ಒಂದು ಸಂಸ್ಥೆ ಇವತ್ತಿನ ದಿನ ಈ ಒಂದು ವೇದ ಘೋಷದೊಂದಿಗೆ ನಾವು ಕೆಲಸ ಮಾಡ್ತಾ 1 ವರ್ಷಗಳ ಕಾಲ ಖುಷಿಯಿಂದ ಕೆಲಸ ಮಾಡಿ ನಾವೇನು ಕೆಳಗಿರೋದು ಹೋಗ್ತೀವಲ್ಲ, ಯಾಕಾದರೂ ಹೋಗ್ತೀವಪ್ಪ ಇನ್ನೊಂದು ವರ್ಷ ಇರಬಾರ್ದಿತ್ತ ಅನಿಸುತ್ತೆ. ಅಷ್ಟೊಂದು ಖುಷಿ ಕೊಡ್ತದೆ. ಯಾಕಂದರೆ ಸಮಾಜ ಸೇವೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಬಂದರೆ ಮನೆ ಬಿಟ್ಟು ಬರ್ತದೆ. ಇವತ್ತು ಶಕುಂತಮ್ಮ ಅವರು ಬೆಳಗ್ಗೆ 11 ಗಂಟೆಗಿದೆ, ಆದರೆ 11:15 ಬರದೆ ಅಂದರು. ನಾನು ಬಂದು ಕುಕ್ನೂರಲ್ಲಿ 11:15 ನಾನು ಪ್ರತಿಭಾ ಬಂದ್ಬಿಡ್ತೀವಿ. 11:30 ಆಯಿತು, 12 ಗಂಟೆ ಆಯಿತು, ಎಲ್ಲೆಲ್ಲಿಲ್ಲ. ಮೊದಲು ಸಮಯದ ಪರಿಪಾಲನೆ ಮಾಡಬೇಕು. ಎಲ್ಲರ ಹತ್ರ ಮನೆ ಕೆಲಸ ಇರ್ತವೆ, ಇಲ್ಲದಂಗಿಲ್ಲ. ಆದರೆ ಮೊದಲು ಇಂಥದಕ್ಕೆ ನೀವು ಬೆಳಗ್ಗೆ ಸಂಸ್ಥೆಗೂ ಕೆಲಸ ಮಾಡಬೇಕಾಗಿರ್ತದೆ. ಆ ಸಂಸ್ಥೆಗೂ ಮಾಡಬೇಕಾಗಿದ್ರೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಲ್ಲ, ಅವ್ರು ಟೈಮಿಗೆ ಕೊಟ್ಟಿರ್ತಾರೆ ಇಷ್ಟರಲ್ಲೇ ಹೋಗ್ಬೇಕಂತ. ಅಷ್ಟರಲ್ಲೇ ನೀವು ಎಷ್ಟು ಜನ ಅನುಕೂಲ ಆಗ್ತದೆ ಅಷ್ಟು ಜನ ಹೋಗಿ ನೀವು ಕೆಲಸ ಮುಗಿಸ್ಕೊಂಡು ಬರಬೇಕು. ಇದು ಇನ್ನೂ ಆರಂಭ. ಹೊಸದಾಗಿ ಬಂದಿರ್ತಕ್ಕಂಥ ನಾನು ಮೆಂಬರ್ ಆಗಿರ್ತಕ್ಕಂಥ ಸೋದರರಿಗೆ ನಾನು ಹೇಳ್ತೀನಿ, ಇದು ವೇದಿಕೆ ಹೆಂಗೆ ಕೀರ್ತಿ ಜಗ್ಲಿ ಅವರು ನಿರ್ವಹಿಸಿದ್ರು. ಈಗ ನಾನು 1 ವರ್ಷ ಮಾಡಿದ್ದೀನಿ. ಅದನ್ನು ನನ್ನ ಸಂಸ್ಥೆಯ ಕೆಲಸನ ಮುಂದುವರಿಸ್ಕೊಂಡು ಹೋಗೋಕ್ಕೋಸ್ಕರ ಇನ್ನೊಬ್ಬ ಅಧ್ಯಕ್ಷೆಯನ್ನು ಮಾಡಬೇಕು. ಇದು ಅತ್ಯಂತ ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿ. ಇನ್ನರ್ ವೀಲ್ ಕ್ಲಬ್ ಅಂತ ಹೇಳ್ತಾರೆ. ಬಟ್ ನಾವು ಇವತ್ತು ನೀವು ನೋಡಿದ್ರಿ, ಬೀದಿ ಬದಿ ವ್ಯಾಪಾರಿಗೆ ಛತ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ECG ರಿಪೋರ್ಟ್ ಕೊಡ್ತಕ್ಕಂಥದ್ದು, ಅಂದರೆ ಎಲ್ಲವನ್ನೂ ಮೀರಿದ್ದು ಸೇವೆ. ನೀವು ಅವತ್ತು ಮನೆ ಬಿಟ್ಟು ಸೇವೆ ಮಾಡಿ ಬರ್ತದೆ, ಅದೆಷ್ಟು ತೃಪ್ತಿ ಆಗಿರ್ತದೆ. ಆ ತೃಪ್ತಿ ನಾವು ಕಾಣಬೇಕಾಯ್ತು ಅಂತಂದ್ರೆ ಸಮಾಜದಲ್ಲಿ ಒಬ್ಬ ಮಹಿಳೆ ಸಂಪೂರ್ಣವಾಗಿ ಅನಿಸ್ಕೋಬೇಕಾಯ್ತು ಅಂದರೆ ಇದು ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಬೇಕು. ಆ ಜವಾಬ್ದಾರಿ ನಿರ್ವಹಿಸ್ತದೆ. ಇದು ಅಂತಸ್ಕಾರದೆ, ಯಾವುದೊಂದು ಹಾಕ್ಕೊಂಡು ಹೋಗಿ ಇಳಿ ಅಂಥದ್ದಲ್ಲ ಇದು. ಯಾಕಂತಂದರೆ ಇದು ಸೇವೆ ಮನೋಭಾವನೆ. ಈ ಇನ್ನರ್ ವೀಲ್ ಕ್ಲಬ್ನಲ್ಲಿ ನಾವು ಪ್ರತಿಯೊಂದನ್ನು ನಾವು ದೇವರನ್ನು ನೆನೆಸ್ಕೊಂಡು ನನ್ನ ಮೂಲಕ ಒಳ್ಳೆ ಕೆಲಸನ ಮಾಡು ಸಮಾಜದಲ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ಆಗ್ತಕ್ಕಂಥ ಈ ಸ್ಕಾಲರನ್ನು ಇವತ್ತಿನ ಶ್ರೀಮತಿ ಶಕುಂತಲಮ್ಮ ಮಾಲಿ ಪಾಟೀಲ್ ಅವರಿಗೆ ಈ ಒಂದು ಅಧ್ಯಕ್ಷ ಪಟ್ಟವನ್ನು ಇವತ್ತು ಅಲಂಕರಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂಥ
ಅಭಿನಂದನೆ ಸಲ್ಲಿಸಿ ಸ್ಕಾಲರನ್ನು ಮಾಡ್ತಾ ಇದ್ದೀನಿ. ಶ್ರೀಮತಿ ಹೇಮಲತಾ ನಾಯಕ್ ಅವರು ಶಕುಂತಲಾ ದೇವಿ ಮಾಲಿ ಪಾಟೀಲ್ ಅವರಿಗೆ ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ಅವರ ಕಾರ್ಯಕ್ರಮವನ್ನು ಅಭಿನಂದಿಸಬೇಕು, ಅವರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು. ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನು ಹಲವಾರು ಕಾರ್ಯಕ್ರಮಗಳು ಅವರ ಮಾರ್ಗದರ್ಶನದಲ್ಲಿ ಆಗಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸೋಣ, ಪ್ರಾರ್ಥಿಸೋಣ ಅಂತ ಹೇಳೋಣ. ತಂದೆ ತಾಯಿ ಹೇಳೋದಕ್ಕೆ ಗೊತ್ತಿರಲ್ಲ ನನ್ನ ಮಗು ಅಪೌಷ್ಟಿಕ ಇದೆ ಅಂತ. ಸೊ ಅವರು ಡಾಕ್ಟರ್ಸ್ ನಮ್ಮ ಹತ್ರ ಬಂದಾಗಲೇ ಅವರಿಗೆ ಗೊತ್ತಾಗೋದು ನನ್ನ ಮಗು ಅಪೌಷ್ಟಿಕವಾಗಿದೆ, ಈ ಥರ ಇದೆ ಅಂತ. ಸೊ ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕೈಗೊಂಡು ಅಪೌಷ್ಟಿಕ ಮಕ್ಕಳನ್ನ ಆದಷ್ಟು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕೇಳ್ತೀವಿ. ಮೆಂಟಲ್ ಹೆಲ್ತ್ ಅಂದರೆ ಬಹಳಷ್ಟು ಜನ ಟೀನೇಜಿಂದ ಹಿಡ್ಕೊಂಡು 26-27 ವರ್ಷದ ತನಕ ಮಕ್ಕಳು ಏನು ಬರ್ತಾರೆ, ಅವರು ಹೆಚ್ಚು ಸುಸೈಡಲ್ ಅಟೆಂಪ್ಟ್ ಆಗಿ ಅದು ವಿಷಯ ಅಂತ ಹೆಚ್ಚು ದೊಡ್ಡವ್ರಿಗಿನ ಮಕ್ಕಳೇ ಜಾಸ್ತಿ ಬರೋದು. ಸೊ ಇದೊಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಆಗಬೇಕು. ಇನ್ನರ್ವೀಲ್ ಕ್ಲಬ್ ಅವರಿಂದ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಕೈಗೊಂಡು ಇದ್ರ ಬಗ್ಗೆ ಕಾಲೇಜಲ್ಲಿ ಹೆಚ್ಚಾಗಿ ಅವೇರ್ನೆಸ್ ಕೊಡಬೇಕು. ಅವೇರ್ನೆಸ್ ಅಂದರೆ ಏನು ಅಂದರೆ ಎಲ್ಲರಿಗೂ ಕಷ್ಟ ಬರುತ್ತೆ, ಎಲ್ಲರಿಗೂ ನಮಗೊಬ್ಬರಿಗೆ ಅಂತಲ್ಲ ಅವ್ರಿಗೂ ಬರುತ್ತೆ. ಬಟ್ ಹಾಗಂತ ನಾವು ದುಡುಕಿ ನಿರ್ಧಾರ ತಗೋಬಾರ್ದು. ಇದು ಏನು ನಾವು ಸ್ಟೇಜ್ ಹೋಗ್ತಾ ಇರ್ತೀವಿ ಲೈಫಲ್ಲಿ, ಅದು ಎಲ್ಲರಿಗೂ ಬರುತ್ತೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಿರ್ಬೇಕು. ಅವ್ರಿಗೆ ಏನಿಸುತ್ತೆ ನಮ್ಮ ಜೊತೆನೇ ಇದಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಯಾರ ಹತ್ರನೂ ಹೇಳ್ಕೊಡಲ್ಲ. ಸೊ ಈಗಿನ ಕಾಲದಲ್ಲಿ ಮೆಂಟಲ್ ಅಂದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಈ ಥರ ಎಲ್ಲ ನಿರ್ಧಾರ ತಗೊಳ್ತಾರೆ. ಸೊ ಇದ್ರ ಬಗ್ಗೆ ಅವ್ರಿಗೆ ಒಂದು ಅವೇರ್ನೆಸ್ ಆಗಬೇಕು. ಇದು ನನ್ನ ಜೊತೆ ಅಷ್ಟೇ ಅಲ್ಲ, ಎಲ್ಲರ ಜೊತೆನೂ ಹೀಗೆ ಆಗುತ್ತೆ, ದಿಸ್ ಟೈಮ್ ವಿಲ್ ಪಾಸ್ ಅನ್ನೋದು ಅವ್ರಿಗೆ ಅದೊಂದು ಚಿಕ್ಕ ಅವೇರ್ನೆಸ್ ಕೊಟ್ಟರೆ ಅದರಿಂದ ಹೆಚ್ಚು ಈ ಥರ ಅವಘಡಗಳನ್ನ ತಡಿಬೋದು. ಚಿಕ್ಕ ಮಕ್ಕಳ ತಜ್ಞರಾದಂಥ ಶ್ರೀಮತಿ ಡಾಕ್ಟರ್ ಮೀನು ಅವರೇ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಪ್ರತಿಮಾ ಪಾಟೀಲ್ ಶೆಟ್ಟಿಯವರೇ, ನನ್ನ ಜೊತೆಗೆ ಈಗ ಟೀಮ್ನಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳೇ, ಆಯಸ್ ಅವರೇ, ಖಜಾಂಚಿ ಅವರೇ, ತಮ್ಮೆಲ್ಲರಿಗೂ ಈಗ ಈ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಸಹೋದರಿಯರೇ, ಪತ್ರಿಕಾಕರು, ಈಗಾಗಲೇ ಇನ್ನರ್ವೀಲ್ ಕ್ಲಬ್ ಅಂದರೆ ಏನು ಅಂತಕ್ಕಂಥ ಜಿಲ್ಲಾಧ್ಯಕ್ಷರು ಆದ ಪ್ರತಿಮಾ ಪಟ್ಟಣಶೆಟ್ಟಿ, ಡಾಕ್ಟರ್ ನಂದಿತಾ ರೆಡ್ಡಿ, ಸಾವಿತ್ರಿ ಗೊಲ್ಲರ ಕೀರ್ತಿ, ಜಕ್ಕಲಿ ಲತಾ ಶೋಭಾ, ವೇಲೇರಿ ಜ್ಯೋತಿ ಪಲ್ಲೇದ್, ಮಂಜುಳಾ ಚಿಲ್ವಾದಿ, ಸುಮಾ ಕಟ್ಟಿಮನಿ, ಸುನೀತಾ ಪತಂಗರಾಯ, ನಿರ್ಮಲ ಗೋಣಿ, ನಾಗರತ್ನಂ, ಸುನೀತಾ, ಕವಿತಾ, ಗೀತಾ, ಸಾವಿತ್ರಿ, ಸುಮಾ, ಇನ್ನು ಇನ್ನರ್ ವಿಲ್ ಕ್ಲಬ್ ಸದಸ್ಯರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.